ಎಲ್ಲರಿಗೂ ಮುಂಜಾನೆಯ ಶುಭಾಶಯವನ್ನು ತಿಳಿಸುತ್ತಾ KR ಲಕ್ಕಂ ಮೆಮೋರಿಯಲ್ CBC ಶಾಲೆಯ ಆನ್ಲೈನ್ ಪಾಠಗಳಿಗೆ ಎಲ್ಲರಿಗೂ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಇವತ್ತಿನ ಈ ಪದ್ಯ ಭಾಗವನ್ನು ನೋಡೋಣ. ಪದ್ಯಪಾಠ ಹಸುರು. ಕುವೆಂಪು ಬಹುತೇಕ ವಿಮರ್ಶಕರು ಕುವೆಂಪು ಅವರ ಪಕ್ಷಿಕಾಶಿಯನ್ನು ಅವರ ಪ್ರಕೃತಿ ಗೀತೆಗಳ ಪ್ರಾತಿನಿಧಿಕ ಸಂಕಲನವೆಂದು ಗುರುತಿಸಿದ್ದಾರೆ. ಕವಿ ಪ್ರಜ್ಞೆಗೆ ಪ್ರಕೃತಿ ಒಲುಮೆ ಮುಕ್ತಿಯ ಆನಂದ ಸಾಧನೆಯಾಗುತ್ತದೆ. ಕುವೆಂಪು ಅವರ ಈ ಚಿಂತನೆಗೆ ಅನುಗುಣವಾಗಿ ಪಕ್ಷಿಕಾಶಿಯ ಪದ್ಯಗಳು, ಅದರಲ್ಲಿ ಒಂದು ಹಸುರು ಎಂಬ ಈ ಕವಿತೆಯ ಕುವೆಂಪು ಅವರ ಪ್ರಕೃತಿ ತನ್ಮಯತೆಗೂ ಕವಿ ಮತ್ತು ಪ್ರಕೃತಿ ಒಂದಾಗುವ ಅವರ ಕಾವ್ಯದ ಅದ್ವೈತ ಸ್ಥಿತಿಗೂ ಸಮರ್ಥ ನಿದರ್ಶನವಾಗಿದೆ ಅಂತ. ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲ ವನದಿಯಲ್ಲಿ ಹಸುರಾದುದು ಕವಿಯ ಆತ್ಮ ರಸಪಾನ ಸ್ನಾನದಲ್ಲಿ. ನವರಾತ್ರಿ ಸಮಯ ಬಂದಾಗ ಶಿಶಿರ ಮಾಸ ಆಗಮಿಸುತ್ತದೆ. ಆ ನವರಾತ್ರಿಯಲ್ಲಿ ಪ್ರಕೃತಿ ಬಹಳ ಹಚ್ಚ ಹಸುರಿನಿಂದ ಕಂಗೊಳಿಸ್ತಾ ಇರ್ತದೆ. ಮೋಡ ಕವಿದ ವಾತಾವರಣ, ತುಂತುರು ಮಳೆ, ಸುತ್ತಲೂ ಹಸಿರು ಪಾಚಿ. ಈ ಒಂದು ಶ್ಯಾಮಲ ವನದಿ ಅಂದ್ರೆ ಈ ಭೂಮಿಯಲ್ಲಿ ಹಸುರಾದ ಕವಿಯ ಆತ್ಮ ಶರೀರ ಎಲ್ಲವೂ ಕೂಡ ಹಸಿರಿನ ಒಂದು ವರ್ಣನೆಯನ್ನು ಪಡೆದುಕೊಳ್ತದೆ. ಕವಿಯ ಆತ್ಮ ರಸಪಾನ ಸ್ಥಾನದಲ್ಲಿ ಹಸಿರು ಅಂತಕ್ಕಂಥ ಒಂದು ರಸವನ್ನ ಕವಿ ತನ್ನ ಸೌಂದರ್ಯ ಅನುಭವವನ್ನು, ಪ್ರಕೃತಿಯ ಸೌಂದರ್ಯವನ್ನ ರಸಪಾನವನ್ನು ಮಾಡ್ತಾ ಇದ್ದಾನೇನೋ ಎಂಬಂತೆ ಕವಿಗೆ ಆ ಕಲ್ಪನೆ ಮೂಡ್ತಾ ಇದೆ. ನವಧಾತ್ರಿಯ ಈ ಶ್ಯಾಮಲ ವನದಿಯಲ್ಲಿ ಅಂದ್ರೆ ನವರಾತ್ರಿ ಅಂದ್ರೆ 9 ರಾತ್ರಿಗಳ ನವದುರ್ಗಿಯರ ಅವತಾರ ಅಂತ ಹೇಳ್ತೀವಿ. ಒಂದೊಂದು ಶಕ್ತಿ ದೇವತೆಯ ಒಂದು ವಿಶಿಷ್ಟ ಅವತಾರ ನವರಾತ್ರಿ ಬಂದಾಗ ಪ್ರಕೃತಿ ಎಲ್ಲ ಸಸ್ಯ ಶ್ಯಾಮಲವಾಗಿರ್ತದೆ. ತಂಪಾಗಿರ್ತಕ್ಕಂಥ ಭೂಮಿ, ವಾತಾವರಣ, ಪ್ರಕೃತಿಯನ್ನು ಅವಲೋಕನ ಮಾಡಿದಾಗ ಹಚ್ಚ ಹಸುವಿನ ಒಂದು ಸನ್ನಿವೇಶವನ್ನು ನೋಡ್ತೀವಿ. ಈ ಪ್ರಕೃತಿ ಬಹಳ ಸುಂದರವಾಗಿ ಕಾಣ್ತಕ್ಕಂಥ ಅದು ನವರಾತ್ರಿಯಲ್ಲಿ ಅಂತ ಕವಿ. ಹಸುರಾದ ಕವಿಯ ಆತ್ಮ ಹಸಿರಾಗಿದೆ. ರಸಪಾನ ಸ್ನಾನದಲ್ಲಿ ಅಂತಂದ್ರೆ ಈ ಪ್ರಕೃತಿ ಎಂಬ ಈ ಹಸಿರು ಎಂಬ ರಸಪಾನ ಮಾಡ್ತಾ ಇದ್ದಾನೆ ಕವಿ ಅಂತ ಅಷ್ಟು ರಸಮಯವಾಗಿ ಹೇಳ್ತಾನೆ. ಕವಿ ಆತ್ಮ ಇಲ್ಲಿ ಹಚ್ಚ ಹಸುರಿನಿಂದ ಕೂಡಿದೆ ಅಂತಕ್ಕಂಥದ್ದು. ಹಸುರಾಗಸ, ಹಸುರು ಮುಗಿಲು, ಹಸುರು ಗದ್ದೆಯ ಬಯಲು, ಹಸುರಿನ ಮಲೆ, ಹಸುರು ಕಣಿವೆ, ಹಸುರು ಸಂಜೆ ಈ ಬಿಸಿಲು. ಹಸುರಾಗಸ, ಹಸುರು ಮುಗಿಲು. ಕವಿಯ ಕಡೆಗೆ ಪ್ರಕೃತಿ ಹೇಗೆ ಕಾಣ್ತಾ ಇದೆ ಅಂತಂದ್ರೆ ಹಸಿರು ಆಗಸ ಅಂದ್ರೆ ಮುಗಿಲು, ಹಸಿರು ಮುಗಿಲು, ಹಸಿರು ಆಗಸ, ಹಸಿರು ಮುಗಿಲು, ಹಸಿರು ಗದ್ದೆ ಬಯಲು, ಹಸುರಿನ ಮಲೆ ಅಂತಂದ್ರೆ ಬೆಟ್ಟ ಶಿಖರ, ಹಸುರು ಕಣಿವೆ ಸುಂದರ ಹಸಿರು ಸಂಜೆ ಬಿಸಿಲು ಅಂತೇಳಿ. ಆಗಸ, ಗದ್ದೆ, ಬೆಟ್ಟ ಶಿಖರಗಳು, ಕಣಿವೆಗಳು, ಇಲ್ಲಿ ಸಂಜೆ ಬಿಸಿಲು ಕೂಡ ಕವಿಯ ಕಣ್ಣಿಗೆ ಹಚ್ಚ ಹಸುರಿನ ಒಂದು ವಾತಾವರಣವನ್ನೇ ನಿರ್ಮಾಣ ಮಾಡುತ್ತೆ. ಕವಿ ಆತ್ಮ ಇಲ್ಲಿ ಹಚ್ಚ ಹಸುರಿನಿಂದ ಕೂಡಿದೆ ಅಂತ ಹೇಳ್ಬೋದು. ಆಗಸ ಅಂತಂದ್ರೆ ಆಕಾಶ, ಆಗಸ ಆಕಾಶ. ಸ್ನಾನ ಅಂದ್ರೆ ಇಲ್ಲಿ ಜಲಕ ಅಂತ, ಜಲಕ. ಮಲೆ ಬೆಟ್ಟಗಳು. ಅದಕ್ಕೆ ಕವಿಯ ಕಣ್ಣಿಗೆ ರಸಪಾನದಲ್ಲಿ ಮಿಂದೇಳ್ತಾ ಇದ್ದಾನೆ ಕವಿಯ ಕಣ್ಣಿಗೆ ಬೆಟ್ಟ, ಗಿರಿ, ಶಿಖರ, ಕಣಿವೆ ಪ್ರತಿಯೊಂದು ಅಂಶಗಳು ಕವಿ ಕಣ್ಣಿಗೆ ಹೇಗಾಗ್ತದೆ ಸುತ್ತಲೂ ಹಸುರು ಹಸುರು ಅಂತಕ್ಕಂಥದ್ದು ಆವರಿಸಿಬಿಟ್ಟಿದೆ.
ಹೀಗಾಗಿ ಕವಿಯ ಕಲ್ಪನೆ, ಕವಿಯ ನೋಟ, ದೃಷ್ಟಿಕೋನ ಎಲ್ಲವೂ ರಸಪಾನ ಮಾಡ್ತಾ ಇದ್ದಾನೆ ಕವಿ. ಎಲ್ಲಿ ರಸಪಾನದಲ್ಲಿ ಮಿಂದಿ ಹೇಳ್ತಾ ಇದ್ದಾನೆ ಅಥವಾ ಸ್ನಾನಕ್ಕೆ ಬಂದಿದ್ದಾನೆ ಅಂತಕ್ಕಂಥದ್ದು ಕವಿಗೆ ಅನಿಸ್ತಾ ಇದೆ. ಅಶ್ವಿಷದ ಶಾಲಿವಾಹನದ ಇಳಿಯದೆ ಗಿಳಿಯದೆ ಬಣ್ಣದ ನೋಟ, ಅದರೆಡೆಯಲ್ಲಿ ಬಣದಂಚಿನಲ್ಲಿ ಕೊನೆವೆತ್ತಡಕೆಯ ತೋಟ. ಅಶ್ವಿಷದ ಶಾಲಿವಾಹನ ಗಿಳಿಯದೆ ಬಣ್ಣದ ನೋಟ. ಅಶ್ವಿಷದ ಅಂದ್ರೆ ಅಶ್ವಿಷ ಮಾಸದ ಶಾಲಿವಾಹನ ಅಂದ್ರೆ ಭತ್ತದ ಗದ್ದೆಗಳು, ಸಾಲು ಸಾಲು ಇಲ್ಲಿ ತೋಟಗಳು, ಬಣಗಳು ಎಲ್ಲವೂ ಕೂಡ ನೋಡಿದಾಗ ಕವಿಯ ಕಣ್ಣಿಗೆ ಗಿಳಿಯ ಬಣ್ಣ ಕಾಣ್ತಾ ಇದೆ. ಗಿಳಿಯ ಬಣ್ಣ ಯಾವುದು? ಹಸಿರು. ಗಿಳಿಯ ಬಣ್ಣ ಯಾವುದು? ಹಸಿರು. ಅದಕ್ಕೆ ಇಲ್ಲಿ ಪ್ರತಿಯೊಂದು ತೋಟ, ಗದ್ದೆ, ಹೊಲ, ಬಣ ಎಲ್ಲವನ್ನ ಗಮನಿಸಿದಾಗ ಕವಿಯ ಕಣ್ಣಿಗೆ ಆ ನಿಸರ್ಗದ ಒಂದು ಬಣ್ಣ ಯಾವ ರೀತಿ ಕಾಣ್ತದೆ ಅಂದ್ರೆ ಗಿಳಿಯ ಬಣ್ಣ. ಗಿಳಿಯ ಬಣ್ಣ ಹಸಿರು ಬಣ್ಣ ಅಂತಕ್ಕಂಥದ್ದು. ಅದರೆಡೆಯಲ್ಲಿ ಬಣದಂಚಿನಲ್ಲಿ ಕೊನೆವೆತ್ತಡಿಕೆಯ ತೋಟ. ಅದರೆಡೆಯಲ್ಲಿ ಬಣದಂಚಲಿ ಕೊನೆವೆತ್ತಡಿಕೆಯ ತೋಟ. ಇಲ್ಲಿ ಕೊನೆಗೆ ತೋಟ, ಹಸಿರು ಬಯಲು, ಹಸಿರು ಬಣ, ಇಲ್ಲಿ ಭತ್ತದ ಗದ್ದೆಗಳು, ಶಾಲೆ ವಾಹನಗಳು ಎಲ್ಲವೂ ಕೂಡ ಕವಿಯ ಕಣ್ಣಿಗೆ ಹಸಿರಿನಿಂದ ಕಂಗೊಳಿಸ್ತಾ ಇದೆ ಅಂತಕ್ಕಂಥದ್ದು. ಅದು ಹುಲ್ಲಿನ ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನೆ. ಕವಿಯ ಕಣ್ಣಿಗೆ ಆ ಪ್ರಕೃತಿ, ಆ ಮಲೆ, ಆ ಶಿಖರ ಪರ್ವತಗಳು ಎಲ್ಲವೂ ಕೂಡ ಕವಿಯ ಕಣ್ಣಿಗೆ ಹಸಿರಾಗಿ ಕಾಣ್ತಾ ಇದೆ. ಹಸಿರು ಎಂಬ ರಸಪಾನವನ್ನ ಮಾಡ್ತಾ ಇದ್ದಾನೇನೋ ಕವಿ. ಆ ರೀತಿಯಾಗಿ ಮಜ್ಜನವನ್ನ ಕೂಡ ಇಲ್ಲಿಗೆ ಸ್ನಾನಕ್ಕೆ ಹೊಂಟಿದ್ದಾನೆ ಕವಿ. ಸ್ನಾನ ಮಾಡ್ತಾ ಇದ್ದಾನೆ, ಹಸುವಿನ ರಸಪಾನವನ್ನ ಮಾಡಿ ಅದನ್ನ ಹಸುವಿನ ಸ್ನಾನವನ್ನ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ಕವಿಯ ಒಂದು ಆತ್ಮ ಇದೆ. ಅದಕ್ಕೆ ಕವಿಯ ಕಣ್ಣಿಗೆ ಈ ಪ್ರಕೃತಿ ಎಲ್ಲವೂ ಕೂಡ ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನೆ. ಅಂದ್ರೆ ಮಕಮಲ್ಲು ಅಂತಂದ್ರೆ ಇಲ್ಲಿ ಮೃದುವಾದ ಮೆತ್ತನೆಯ ಹಾಸಿಗೆ ಅಂತ ಕೇಳ್ತೀವಿ. ಹಾಗೆ ಪ್ರಕೃತಿ ದೇವತೆಗೆ ಮೆತ್ತನೆಯ ಮೃದುವಾದ ಹಾಸಿಗೆಯನ್ನು ಹಾಸಿಸುವಂತಿದೆ. ಪಸರಿಸಿ ತಿರೆಮೈ ಮುಚ್ಚಿರೆ ಬೇರೆ ಬಣ್ಣವನ್ನೇ ಕಾಣಿ. ಇಲ್ಲಿ ಬೇರೆ ಬಣ್ಣವನ್ನು ಕಾಣಲು ಸಾಧ್ಯವಿಲ್ಲ. ಪ್ರಕೃತಿಯ ಮೇಲೆ ಎಲ್ಲವೂ ಹಸಿರು ಹಸಿರು ಹಸಿರಾಗಿದೆ ಅಂತೀವಿ. ಹೊಸ ಹೂವಿನ ಕಂಪು ಹಸಿರು, ಹೊಸ ಹೂವಿನ ಕಂಪು. ಕಂಪು ಅಂದ್ರೆ ಸುವಾಸನೆ. ಕಂಪು ಸುವಾಸನೆ. ಸುವಾಸನೆ. ಎಲರಿನ, ಎಲರ್ ಅಂತಂದ್ರೆ ಹೂ. ಎಲ ಹೂ. ಹೊಸ ಹೂವಿನ ಕಂಪು ಹಸಿರು, ಎಲರಿನ ತಂಪು ಹಸಿರು, ಹಕ್ಕಿಯ ಕೊರಳಿಂಪು ಹಸಿರು, ಹಸಿರು ಹಸಿರುಳೆ ಉಸಿರು ಅಂತೇಳಿ ಕವಿ. ಅದಕ್ಕೆ ಪ್ರತಿಯೊಂದು ಹೂವಿನ ಸುವಾಸನೆ ಆಗಿರಬಹುದು, ಇಲ್ಲಿ ಹಕ್ಕಿಯ ಕೊರಳಿಂಪು ಆಗಿರಬಹುದು, ಪ್ರತಿಯೊಂದು ಕವಿಯ ಕಣ್ಣಿಗೆ ಹಸಿರು ಹಸಿರು ಅಂತಕ್ಕಂಥದ್ದು ಆ ಹಸಿರೇ ಉಸಿರಾಗಿ ಕವಿಯ ಕಣ್ಣಿಗೆ ಗೊತ್ತಾಗ್ತಾ ಇದೆ. ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಕಡಲಿನಲ್ಲಿ ಹಸರ್ಗಟ್ಟಿತು ಕವಿಯ ಆತ್ಮ. ಹಸುರು ನೆತ್ತರ್ ಒಡಲಿನಲ್ಲಿ ಅಂತೇಳಿ ಎಲ್ಲಿ ನೋಡಿದರೂ, ಯಾವ ದಿಕ್ಕಿನಲ್ಲಿ ನೋಡಿದರೂ ಕವಿಯ ದೃಷ್ಟಿಕೋನ ಬೀರಿದಷ್ಟು ವಿಶಾಲವಾಗಿ ಕಾಣ್ತದೆ. ಹಸಿರು 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 ಅಂತ. ಹಸಿರತ್ತಲ್ ಹಸಿರಿತ್ತಲ್ ಹಸುರೆತ್ತಲ್ ಕಡಲಿನಲ್ಲಿ. ಕಡಲು ಅಂತಂದ್ರೇನು? ಸಮುದ್ರ. ಕಡಲು ಸಮುದ್ರ. ಅದಕ್ಕೆ ಯಾವುದೇ ಕಡೆ ನೋಡ್ರಿ, ಆ ಕಡೆ ಈ ಕಡೆ, ಹಿಂದೆ ಮುಂದೆ, ಮೇಲೆ ಕೆಳಗೆ ಪ್ರತಿಯೊಂದು ಕೂಡ ಕವಿಯ ಕಣ್ಣಿಗೆ ಹಸಿರು ಆಗ್ತಾ ಇದೆ. ಆ ಸಮುದ್ರವೂ ಕೂಡ ಕವಿಯ ಕಣ್ಣಿಗೆ ಹಸಿರಿನ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದಂತೆ ಆಗ್ತಾ ಇದೆ. ಹಸಿರುಗಟ್ಟಿದ ಕವಿಯ ಆತ್ಮ ಹಸಿರು ಕಾಣ್ತಾ ಇದೆ. ಹಸಿರು ಪಾಚಿಯಂತೆ ಗಟ್ಟಿದೆ. ಎತ್ತ ನೋಡಿದರು ಆಕಾಶ, ಗಿರಿ, ಶಿಖರಗಳು, ಆ ಮಲೆಗಳು ಎಲ್ಲವೂ ಕೂಡ ಕವಿಯ ಕಣ್ಣಿಗೆ ಹಸಿರು ಹಸಿರಿನ ಒಂದು ಹೊದಿಕೆಯನ್ನೇ ಕಾಣ್ತಾ ಇದೆ. ಅದಕ್ಕೆ ಹಸಿರು ನೆತ್ತರ ಒಡಲಿನಲ್ಲಿ, ಆ ಹಸಿರಿನ ನೆತ್ತರ ದೇಹದಲ್ಲಿರ್ತಕ್ಕಂಥ ನೆತ್ತರವು ಕೂಡ ಕವಿದು ಹಸಿರಾಗಿದೆ. ಅವನ ಉಸಿರು ಕೂಡ ಹಸಿರಾಗಿದೆ, ಆತ್ಮವು ಕೂಡ ಹಸಿರಾಗಿದೆ. ಪ್ರಕೃತಿ ಬಹಳಷ್ಟು ತುಂಬ ಚೈತನ್ಯದಿಂದ ಕೂಡಿದೆ ಅಂತಕ್ಕಂಥದ್ದು. ಹೀಗೆ ಹಸಿರು ಅಂತಕ್ಕಂಥ ಪದ್ಯದ ಬಗ್ಗೆ ಕುವೆಂಪು ಅವರು ಸಾಕಷ್ಟು ವಿಚಾರಗಳನ್ನು ಇಲ್ಲಿ ಹೇಳ್ತಾರೆ. ಆತ್ಮ, ಶರೀರ, ಇಲ್ಲಿ ಮನಸ್ಸು, ಆ ಹರಿಯುವಂಥ ರಕ್ತ, ಪ್ರತಿಯೊಂದು ಕೂಡ ಹಸಿರು 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 ಅಂತ ಹೇಳ್ತಾ ಇದ್ದೇವೆ. ಅಷ್ಟು ಮಲೆನಾಡಿನ
ಪ್ರದೇಶದ ಕವಿಯಾಗಿರ್ತಕ್ಕಂಥ ಕುವೆಂಪು ಅವರು ಅಲ್ಲಿ ಸುತ್ತಮುತ್ತಲು ಬಯಲು ಮುಂಜಾನೆ ಸಾಯಂಕಾಲ ನೋಡಿದರೂ ಕೂಡ ಹಸಿರಿನ ಒಂದು ವಾತಾವರಣ, ಹಸಿರು ಒಂದು ಸೃಷ್ಟಿ, ಆ ಪ್ರಕೃತಿ ಒಂದು ಕವಿಯ ಕಣ್ಣಿಗೆ ಬಹಳಷ್ಟು ಮನೋಹರವಾಗಿ ರಮ್ಯತೆಯಿಂದ ಕೂಡಿದೆ ಅಂತ ಹೇಳಬಹುದು. ಅದಕ್ಕೆ ಕುವೆಂಪು ಅವರು ಮಲೆನಾಡಿನ ಕವಿ ಆದ್ದರಿಂದ ಹೆಚ್ಚಾಗಿ ಹಸಿರು, ನಿಸರ್ಗ, ಪ್ರಕೃತಿ, ಗಿಡ ಮರ ಬೆಟ್ಟಗಳನ್ನು ಹೆಚ್ಚು ವರ್ಣಾತ್ಮಕವಾಗಿ ವರ್ಣಿಸ್ತಾರೆ. ಅದಕ್ಕೆ ಹಸಿರು ನಾವೆಲ್ಲರೂ ರಕ್ಷಣೆ ಮಾಡಬೇಕು, ಹಸಿರು ಉಳಿದರೆ ನಾವು ರಕ್ಷಣೆ ಆಗ್ತೀವಿ, ನಾವು ಬದುಕ್ತೀವಿ ಅಂತಕ್ಕಂಥದ್ದು ಹಸಿರೇ ನಮ್ಮೆಲ್ಲರ ಒಂದು ಉಸಿರಾಗಬೇಕು ಎಂದು ಕುವೆಂಪು ಅವರು ಹೇಳ್ತಾರೆ. ಬಹುತೇಕ ವಿಮರ್ಶಕರು ಈ ಪಕ್ಷಿಕಾಶಿ ಅಂತಕ್ಕಂಥ ಕೃತಿಯನ್ನು ಯಾರು ಓದಿದ್ರು ಇಲ್ಲ ಗೊತ್ತಿಲ್ಲ, ಪಕ್ಷಿಕಾಶಿ ಒಳಗೆ ಪಕ್ಷಿಗಳ ಬಗ್ಗೆ ಬರೀತಾರೆ ಒಂದು ಕಡೆ ಇಲ್ಲಿ ಹಸಿರಿನ ಸಿರಿಯ ಬಗ್ಗೆ ಬರೀತಾರೆ, ಪ್ರಕೃತಿ ಗೀತೆಗಳ ಬಗ್ಗೆ ಸಾಕಷ್ಟು ಇಲ್ಲಿ ಕುವೆಂಪು ಅವರು ವರ್ಣಾತ್ಮಕವಾಗಿ ಬರೀತಾರೆ. ಇದು ಪದ್ಯ ಪಾಠದ ಸಾರಾಂಶ. ಇನ್ನು ಈಗಾಗಲೇ ಅದರ ಆಶಯವನ್ನು ತಿಳ್ಕೊಂಡ್ರಿ. ಪದ್ಯ ಪಾಠದ ಆಶಯ ಏನು? ಈ ಆಶ್ವಯುಜ ಮಾಸದ ನವಧಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸುರನ್ನು ಕಂಡು ಪ್ರೇರಿತವಾದ ಕವನ ಇದಾಗಿದೆ. ಕವಿಯ ಕಣ್ಣಿಗೆ ಹಸಿರಿನ ವಾತಾವರಣ ಕಂಡು ಕವಿಗೆ ಹಸಿರೇ ಒಂದು ಪ್ರಚೋದನೆಯಾಗಿದೆ, ಹಸಿರು ಒಂದು ಪ್ರೇರಣೆಯಾಗಿದೆ. ಹಸಿರನ್ನು ತೆಗೆದುಕೊಂಡು ಪದ್ಯವನ್ನು ಬರೀತಾನೆ. ಹಸಿರೇ ಇಲ್ಲಿ ಪ್ರಕೃತಿಗೆ ಉಸಿರು, ನಮ್ಮೆಲ್ಲಗಳಿಗೆ ಕೂಡ ಅದು ಉಸಿರು ಅಂತ ಹೇಳ್ಕೊಂಡು ಅದನ್ನು ರಕ್ಷಣೆ ಮಾಡಬೇಕು, ಆ ಪ್ರಕೃತಿಯನ್ನು ಉಳಿಸ್ಬೇಕು. ಪ್ರಕೃತಿ ಉಳಿದ್ರೆ ನಾವು ಉಳಿತೀವಿ ಅಂತಕ್ಕಂಥ ಸಂದೇಶವನ್ನು ಕೊಡ್ತಾರೆ ಕುವೆಂಪು ಅವರು. ಅದಕ್ಕೆ ಕುವೆಂಪು ಅವರ ಸ್ಥಳವಾಗಿರ್ತಕ್ಕಂಥ ಮಲೆನಾಡಿನ ಕುಪ್ಪಳ್ಳಿಯ ಕವಿಶೈಲದಲ್ಲಿ ಅವರಿಗುಂಟಾಗುವಂಥ ಒಂದು ಸೌಂದರ್ಯ ಅನುಭವ, ಆ ಹಸಿರಿನ ಬಗ್ಗೆ ತಮ್ಮ ಅನುಭವವನ್ನು ಬರೀತಾರಲ್ಲ, ಅದೇ ಕವಿ ಹಸಿರಿನ ಒಂದು ಅನುಭವವನ್ನು ಪಡಿತಾ ಇದ್ದಾರೆ. ಹಸಿರು ಅಂತಕ್ಕಂಥದ್ದು ಒಂದು ರಸಪಾನದಲ್ಲಿ ಮಿಂದಿ ಹೇಳ್ತಾ ಇದ್ದಾರೆ. ಯಾರು? ಕವಿ ಕುವೆಂಪು ಅವರು. ಹಸಿರು ಅಂತಕ್ಕಂಥದ್ದು ಅವರ ಶರೀರ, ಆತ್ಮ, ದೇಹದಲ್ಲಿ ಹರಿತಕ್ಕಂಥ ರಕ್ತವೂ ಕೂಡ ಹಸಿರಾಗಿ ಕಂಡಿದೆ ಅಂತಂದರೆ ಹಸಿರು ಅವರಿಗೆ ಎಷ್ಟೊಂದು ಪ್ರೇರಣೆ ಕೊಟ್ಟಿರಬಹುದು ಆ ಪದ್ಯವನ್ನು ರಚನೆ ಮಾಡಲಿಕ್ಕೆ. ಹೀಗಾಗಿ ಹಸಿರು ಅದು ಒಂದು ಪ್ರಚೋದನೆಯಾಗಿದೆ, ಇಷ್ಟೇ ಒಂದು ಪದ್ಯ ಬರಲಿಕ್ಕೆ ಅವರೊಂದು ವಸ್ತುವಾಗಿದೆ ಅಂತ ಹೇಳ್ಬೋದು. ಇನ್ನು ಆಶ್ವೀಜ ಅಂತಂದ್ರೆ ಏನು? ಆಶ್ವೀಜ ಅಂದ್ರೆ ಕನ್ನಡದ ತಿಂಗಳಲ್ಲಿ ಆಶ್ವೀಜ ಮಾಸ ಬರ್ತದೆ ನೋಡಿ. ಇಲ್ಲಿ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢಗಣ, ಶ್ರಾವಣ, ಭಾದ್ರಪದ ಮಾಸಗಳನ್ನು ಆಶ್ವೀಜ ಮಾಸ ಬಂದಾಗ ಮಳೆಗಾಲ ವಿಪರೀತವಾಗಿರ್ತದೆ, ಮಹಾನವಮಿ ಹಬ್ಬ ಬಂದಿರ್ತದೆ. ಚೈತ್ರದಿಂದ 7ನೇ ಮಾಸ ಅಂದ್ರೆ 7ನೇ ತಿಂಗಳು ಆಶ್ವೀಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ ಅಂತೇಳಿ ನಾವು ಕನ್ನಡದ 12 ತಿಂಗಳುಗಳನ್ನು ನೋಡ್ತೇವೆ. ಇಳೆ ಅಂತಂದ್ರೆ ಏನು? ಭೂಮಿ. ಎಲರ್ ಗಾಳಿಯು ಹಸಿರಾಗಿ ಕಾಣ್ತದೆ ಕವಿ ಕಣ್ಣಿಗೆ, ಹೂವಿನ ಕಂಪು ಕೂಡ ಹಸಿರಾಗಿ ಕಾಣ್ತದೆ. ಎಲ್ಲರ್ ಅಂತಂದ್ರೆ ಏನು? ಇಲ್ಲಿ ಗಾಳಿ, ಹೂ ಅಂತ ಬರೋದಲ್ಲ, ಇದು ಗಾಳಿ ಅಂತ ಮಾಡ್ತಾರೆ. ಇನ್ನು ನವಧಾತ್ರಿ ಅಂದ್ರೆ ಹೊಸದಾಗಿ ಕಾಣುವ ಭೂಮಿ. ಮಕಮಲ್ಲು ಅಂದ್ರೆ ನಯವಾದ ಬಟ್ಟೆ ಅಥವಾ ರೇಷ್ಮೆ ವಸ್ತ್ರದಂತೆ ಮೃದುವಾಗಿರ್ತಕ್ಕಂಥ ಬಟ್ಟೆ. ವನದಿ, ಸಮುದ್ರ. ಶ್ಯಾಮಲ, ಕಪ್ಪು ನೀಲ. ಶಾಲಿವಾಹನ, ಭತ್ತದ ಗದ್ದೆಗಳು. ಹೊಸ ಪಚ್ಚೆ, ಹೊಸ ಹಸುರು, ಎಳೆಯ ಚಿಗುರು ಅಂತ ಹೇಳ್ಬೋದು. ಹೀಗೆ ಪದ್ಯದ ಅರ್ಥಗಳು, ಇಲ್ಲಿ ಪದದ ಅರ್ಥಗಳದಾವ. ನಾಳೆ ಪರೀಕ್ಷೆ ಒಳಗೆ ಯಾವುದಾದ್ರು ಪದ ಕೇಳಿದ ಅರ್ಥ ಬರೀರಿ, ಒಂದು 2 ಪದನ ಅರ್ಥ ಬರೀರಿ ಅಂತ ಕೇಳ್ಬೋದು. ಅದಕ್ಕೆ ವನದಿ ಅಂದ್ರೆ ಸಮುದ್ರ, ಶರದಿ ಅಂದ್ರೆ ಸಮುದ್ರ, ಕಡಲು, ಸಾಗರ ಇವೆಲ್ಲವೂ ಕೂಡ ಸಮುದ್ರಕ್ಕೆ ಇರ್ತಕ್ಕಂಥ ಹೆಸರುಗಳು. ಒಂದು ಪದವನ್ನು ಕೊಟ್ಟು 2 ಅರ್ಥ ಬರೀರಿ ಅಂತ ಕೇಳಬಹುದು. ಅದಕ್ಕೆ ಒಂದು ಸಮಾನಾರ್ಥ ಪದಕ್ಕೆ 2 ಪದಗಳನ್ನು, ಅನ್ಯ ಪದಗಳನ್ನು ಬರೀರಿ ಅಂತ ಹೇಳ್ತಾರೆ. ಇನ್ನು ನಾಳಿನ ಅವಧಿಯಲ್ಲಿ ಈ ಪ್ರಶ್ನೆಗೆ ಉತ್ತರಗಳನ್ನು ನಾವು ಚರ್ಚೆ ಮಾಡೋಣ. ಆಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸಿರಿನಂತಿದೆ? ಆಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಗಿಳಿಯ ಬಣ್ಣದ ಹಸಿರಿನಂತಿದೆ. ಕವಿ ನೋಡಿದ ಅಡಿಕೆಯ ತೋಟ ಎಲ್ಲಿದೆ? ಕವಿಯ ನೋಡಿದ ಅಡಿಕೆಯ ತೋಟ ಬಣದಂಚಿನಲ್ಲಿದೆ. ಹಸಿರು ಎಂಬುದು ಯಾವುದನ್ನು ಕಂಡು ಪ್ರೇರಿತವಾದ ಕವನವಾಗಿದೆ? ಹಸಿರು ಎಂಬುದು ಇಲ್ಲಿ ಯಾವುದನ್ನು ಕಂಡು ಅಂದ್ರೆ ಕವಿಗೆ ಪ್ರೇರಿತವಾಗಿದೆ. ಹಸಿರು ಅಂದ್ರೆ ಗಿಳಿಯ ಬಣ್ಣವನ್ನು ಕಂಡು ಕವಿಗೆ ಪ್ರೇರಿತವಾಗಿದೆ ಅಂತಕ್ಕಂಥ. ಕವಿಗೆ ಹುಲ್ಲಿನ ಹಸು ಯಾವ ರೀತಿ ಕಂಡಿದೆ? ಮಕಮಲ್ಲಿನ ಜಮಖಾನೆಯಂತೆ ಕವಿಯ ಕಣ್ಣಿಗೆ ಕಂಡಿದೆ ಅಂತಕ್ಕಂಥದ್ದು. ಇಷ್ಟು ಪದ್ಯದ ಸಾರಾಂಶ. ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ನಾನು ಕೆಲವೊಂದು ಪ್ರಶ್ನೆ ಕೊಡ್ತೇನೆ, ನಾಳೆಗೆ ಅದನ್ನು ಚರ್ಚೆ ಮಾಡೋಣ ಇನ್ನೊಂದಷ್ಟು. ಕವಿಗೆ ಯಾವ್ಯಾವುದರಲ್ಲಿ ಕವಿಗೆ
ಕವಿಗೆ ಯಾವ್ಯಾವುದರಲ್ಲಿ ಆಗಸದಿಂದ ಬಿಸಿಲಿನವರೆಗೆ ಹಸಿರು ಕಾಣುತ್ತದೆ. ಬಿಸಿಲಿನವರೆಗೂ ಹಸಿರು ಕಾಣುತ್ತದೆ. ಹಸಿರು ಕಾಣುತ್ತದೆ. ಇದಕ್ಕೆ ನೀವು ಉತ್ತರ ಬರೆಯಿರಿ.